ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಫಿಶ್ ತವಾ ಫ್ರೈ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಫಿಶನ್ನು ತಂದು ನೀಟಾಗಿ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಇದಕ್ಕೆ ಫಿಶ್ ಮಸಾಲ ಬರುತ್ತಲ್ಲ, 4 ಟೇಬಲ್ ಸ್ಪೂನು ಫಿಶ್ ಮಸಾಲಾನ ತಗೊಂಡಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್ ಇಷ್ಟನ್ನು ಸಹ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಕಾರ್ನ್ಫ್ಲೋರನ್ನು ಸಹ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣನ್ನು ತಗೊಂಡು ಇಲ್ಲಿ ನಿಂಬೆ ಹುಳಿ ಸಹ ಬಿಡ್ತಾಯಿದ್ದೀನಿ. ಮತ್ತು ಇದು ಹಾಕಿದ ನಂತರ ಇದಕ್ಕೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಅಂದರೆ ಇದು ಸ್ವಲ್ಪ ಡ್ರೈ ಇದೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ಬೇಕಾದರೆ ಮಸಾಲೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ನೀರು ಹಾಕ್ಬಿಟ್ಟು ಸ್ವಲ್ಪ ನಾನು ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಒಂಚೂರು ಗಂಟಿಲ್ದಿರೋ ಥರ ಇದನ್ನು ಕಲಿಸ್ಕೋಬೇಕು. ಆವಾಗ ತುಂಬ ನೀಟಾಗಿರುತ್ತೆ. ನೋಡಿ, ನೀಟಾಗಿ ಕಲಿಸ್ತಾ ಇದ್ದೀನಿ. ಇದು ಕಲಿಸ್ಬಿಟ್ಟು ಕೈಯಲ್ಲೇ ಇದು ಮಾಡ್ಬೋದು, ಇಲ್ಲಾಂದರೆ ಗಂಟಿಲ್ದಿರೋದು ಕಲಿಸ್ತಾರಲ್ಲ ಅದರಲ್ಲೂ ಕಲಿಸ್ಬೋದು. ಅದನ್ನು ನಾನು ಇಲ್ಲಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಆಗಿದೆ. ಇವಾಗ ಇದಕ್ಕೆ ಮೀನುಗಳನ್ನು ಹಾಕ್ತೀನಿ. ನಾನು ಏನು ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನಲ್ಲ ಮೀನು, ಆ ಮೀನನ್ನು ಹಾಕಿಬಿಟ್ಟು ನೀಟಾಗಿ ಎಲ್ಲ ಮೀನಿಗೂ ಮಸಾಲೆ ಹಚ್ಕೋಬೇಕು. ಆ ಥರ ಎಲ್ಲ ಮೀನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮೀನು ಚಿಕ್ಕದಿರೋದ್ರಿಂದ ಒಂದೊಂದೇ ಮೀನಿಗೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಮೀನನ್ನು ಒಂದೇ ಸರಿ ಹಾಕ್ತಾಯಿದ್ದೀನಿ. ಒಂದೇ ಸರಿ ಹಾಕ್ಬಿಟ್ಟು ನೀಟಾಗಿ ಮಸಾಲೆ ಹಚ್ತಾಯಿದ್ದೀನಿ. ಇದು ಮಸಾಲೆ ಹಚ್ಚಿದ ತಕ್ಷಣ ಹಾಗೆ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಮಸಾಲೆ ಹಚ್ಚಿದಾದ್ಮೇಲೆ ಒಂದು ಸ್ವಲ್ಪ ಟೈಮ್ ಫ್ರಿಜ್ಜಲ್ಲಿ ಇಡಬೇಕು. ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡಬೇಕು ಒಂದು 1/4 ಗಂಟೆ. ನಾನಿವಾಗ ಫ್ರಿಜ್ಜಿಂದ ಇಟ್ಟು ತೆಗ್ದಿದ್ದೀನಿ. ಮತ್ತು ನೋಡಿ, ಒಂದು ತವಾ ತಗೊಂಡಿಲ್ಲಿ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಯಾದ ನಂತರ ನಾನೇನು ಮಸಾಲೆ ಹಚ್ಚಿದ್ದೀನಲ್ಲ ಮೀನು, ಆ ಮೀನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲ ಅಂದರೆ ಮೀನನ್ನು ಹಾಗೆ ಹಾಕೋಕ್ಕೆ ಹೋಗ್ಬಿಟ್ರೆ ಮಸಾಲೆ ಹಚ್ಚಿದ ತಕ್ಷಣ ಅದೇನಾಗುತ್ತೆ ಅಂದರೆ ಅಂಟ್ಕೊಬಿಡುತ್ತೆ, ಮಸಾಲೆ ತವಾಗ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲ ಅಂದರೆ ಕಲಿಸ್ಬಿಟ್ಟು ಫ್ರಿಜ್ಜಿಲ್ಲ ಅಂದರೆ ಹಾಗೆ ಇಡ್ಬೋದು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಮತ್ತು ಇದನ್ನು ಮಡಚ್ಬಿಟ್ಟು ಹಾಕೋಣ. ಈಗ ಒಂದು ಕಡೆ ಬೆಂದಿದೆ ಇದು, ಇನ್ನೊಂದು ಕಡೆ ಇದನ್ನು ಮಡಚ್ಬಿಟ್ಟು ಹಾಕಬೇಕು. ಯಾಕಂದರೆ ನಾನು 2 ಮೀನು ಹಾಕಬೇಕಿತ್ತು. ನಾನು ಒಂದೇ ಸರಿ 6 ಮೀನು ಪೀಸ್ ಹಾಕ್ಬಿಟ್ಟಿದ್ದೀನಿ ಇದರಲ್ಲಿ. ಅದಕ್ಕೆ ಇದು ಎತ್ತೋದಕ್ಕೆ ನನಗೆ ಹಿಂಸೆ ಆಗ್ತಾಯಿದೆ. ಏನಿಲ್ಲ, ಒಂದು ಸ್ವಲ್ಪ ಮುರ್ಕೊಳ್ಳುತ್ತಷ್ಟೇ, ಏನಿಲ್ಲ, ಪರವಾಗಿಲ್ಲ, ನಡೆಯುತ್ತೆ. ನೋಡಿ, ಮೀನೆಲ್ಲ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಮತ್ತು ಇನ್ನೊಂದು ಕಡೆ ಇದು ಬೇಯಬೇಕಾಗುತ್ತೆ. ಮೀನು ಫ್ರೈ ಮಾಡೋದು ತುಂಬ ಈಸಿ ಇರುತ್ತೆ, ಏನು ಅಷ್ಟೊಂದು ಕಷ್ಟ ಇರಲ್ಲ. ನೋಡಿ, ಇಲ್ಲಿ ನಾನು ಎಲ್ಲ ತಿರುಗಿಸಾಕಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಮೀನು ಒಟ್ಟಿಗೆ ಜಾಸ್ತಿ ಹಾಕ್ಬಿಟ್ಟೆ, ಅದಕ್ಕೆ ಒಂಚೂರು ಮುರ್ಕೊಬಿಡ್ತು. ಮತ್ತು ನೋಡಿ ಫ್ರೆಂಡ್ಸ್, ಇಷ್ಟೇ, ಇದರಲ್ಲಿ ಏನು ಜಾಸ್ತಿ ಕೆಲಸ ಇರಲ್ಲ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಜಾಸ್ತಿ ಅದು ಇದು ಮಸಾಲೆ ಎಲ್ಲ ಹಾಕೋ ಹಾಗೇನಿಲ್ಲ. ಈ ಥರ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನಾನು ದೊಡ್ಡ ಮೀನು ಮಾತ್ರ ಈ ತವಾಗ ಹಾಕಿದೆ. ಇನ್ನೊಂದು ಸ್ವಲ್ಪ ಚಿಕ್ಕ ಮೀನು, ಅಂದರೆ ಚಿಕ್ಕ ಬಾಲ ಎಲ್ಲ ಇರುತ್ತಲ್ಲ, ಅದು ಇನ್ನೊಂದು ತವದಲ್ಲಿ ಫ್ರೈ ಮಾಡಿದ್ದೆ. ನೋಡಿ, ಅದು ಕೂಡ ಇಲ್ಲಿ ಫ್ರೈ ಆಗ್ತಾಯಿದೆ. ಆ ತವಾಗಿಂತ ಈ ತವನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಇದರಲ್ಲೂ ಕೂಡ ನೀಟಾಗಿ ಫ್ರೈ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಕೆಲಸ ಇರಲ್ಲ, ಆರಾಮಾಗಿ ಬೇಗ ಮೀನು ಫ್ರೈ ಮಾಡ್ಕೋಬೋದು. ಪ್ಲೀಸ್ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.